ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಸೆಕೆಂಡ್ PU ವಿದ್ಯಾರ್ಥಿಗಳಿಗಾಗಿ KE ಒಂದು ಸ್ಟೇಟ್ಮೆಂಟನ್ನು ಬಿಟ್ಟಿದ್ದಾರೆ. ಸೊ ಅದರ ಬಗ್ಗೆ ಒಂದು ಡಿಟೇಲನ್ನು ವಿಡಿಯೋ ಮಾಡಬೇಕಂತ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾರು PU ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರನ್ನು ಪರ್ಟಿಕ್ಯುಲರ್ಲಿ ವಿಜ್ಞಾನ ವಿಷಯದಲ್ಲಿ ಯಾರು ಬರಿತಾ ಇದ್ದೀರಿ ಅವರಿಗಾಗಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏನೇನು ಕೇಳಿದಾರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ಡೀಟೇಲಾಗಿ ವಿಡಿಯೋವನ್ನು ಹೇಳ್ತೀನಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE 2026 ದ್ವಿತೀಯ PUC ವಿಜ್ಞಾನದ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದು ಅತ್ಯಧಿಕ ಅಂಕಗಳನ್ನು CET ಫಲಿತಾಂಶಕ್ಕೆ ಪರಿಗಣಿಸಲಾಗುವುದೇ? ಈ ವಿಷಯದಲ್ಲಿ ಗೊಂದಲ ಬೇಡ. ಯಾರು ಪೇಪರ್ 1 ಬರೆದಿರ್ತೀರ, ಪೇಪರ್ 2 ಬರೆದಿರ್ತೀರ, ಅದರಲ್ಲಿ ಯಾವುದು ಅತ್ಯಧಿಕ ಅಂಕಗಳಿದೆ ಅದನ್ನು CETಗೆ ಫಲಿತಾಂಶದಲ್ಲಿ ಕನ್ಸಿಡರ್ ಮಾಡ್ತಾರೋ ಇಲ್ಲೋ ಅಂದರೆ ಗೊಂದಲ ಬೇಡ. ಕೆಲ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಪರೀಕ್ಷೆ 1ರಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು 2ನೇ ಪರೀಕ್ಷೆ ಕೂಡ ಏನು ಮಾಡ್ತಾರೋ ಬರಿತಾ ಇದ್ದಾರೆ. ಸೊ ಅಂಥವರಿಗೆ ಕಳೆದ ವರ್ಷದಂತೆ 2 ವರ್ಷಗಳಲ್ಲಿ ಪಡೆದ ಅತ್ಯಧಿಕ ಅಂಕಗಳನ್ನು CET ರ್ಯಾಂಕ್ಗೆ ಪರಿಗಣಿಸಲಾಗುತ್ತದೆ ಅಂತ KE ಡೌಟನ್ನು ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಏನಪ್ಪ ಅಂತಂದರೆ, ಪೇಪರ್ 1ರಲ್ಲಿ ಯಾರು ಅಂಕಗಳನ್ನು ಕಡಿಮೆ ತೊಗೊಂಡಿರಿ ಅಥವಾ ಈ ಪೇಪರ್ 2ರಲ್ಲಿ ಅಂಕಗಳನ್ನು ಹೆಚ್ಚಿಗೆ ತೊಗೊಂಡಿದ್ರಪ್ಪ ಅಂತಂದರೆ, 2 ಪೇಪರ್ಗಳನ್ನು ಕಂಪೇರ್ ಮಾಡಿದರೆ ಯಾವುದರಲ್ಲಿ ಹೆಚ್ಚು ಅಂಕಗಳನ್ನು ನೀವು ತೊಗೊಂಡಿರ್ತಿರಲ್ಲ ಆ ಪೇಪರನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಷ್ಟಕ್ಕೂ ದ್ವಿತೀಯ PUC 2 ಪರೀಕ್ಷೆಗಳ ಫಲಿತಾಂಶ ಬಂದ ನಂತರವೇ CET ಫಲಿತಾಂಶ ಪ್ರಕಟಿಸುವುದು. ಹೀಗಾಗಿ 2ನೇ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದಿಲ್ಲ ಎನ್ನುವುದು ಸುಳ್ಳು ವದಂತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ CET ಯಾವಾಗ ಅನೌನ್ಸ್ ಮಾಡ್ತಾರಪ್ಪ ಅಂದರೆ, ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕಂಪ್ಲೀಟ್ ಆದಮೇಲೆ ಮಾತ್ರ CET ಇದ್ದಿದ್ದು ಅನೌನ್ಸ್ ಆಗ್ತದೆ. ಸೊ ಪೇಪರ್ 2 ಕನ್ಸಿಡರ್ ಆಗೋಂಗಿಲ್ಲ, ಪೇಪರ್ 1 ಮಾತ್ರ ಕನ್ಸಿಡರ್ ಆಗ್ತದೆ ಅನ್ನೋದು ಸುಳ್ಳು. ಪೇಪರ್ 1 ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಇಂಪಾರ್ಟೆಂಟ್ ಪೇಪರ್ 2 ಕೂಡ ಇದೆ, ಹೌದಾ? ಸೊ ಪೇಪರ್ 2 ರಿಸಲ್ಟ್ ಆದಮೇಲೆ ಅವರು CETದು ಅನೌನ್ಸ್ ಮಾಡ್ತಾರೆ. ಓಕೆ, ಕರ್ನಾಟಕ ರಾಜ್ಯ ಪಠ್ಯಕ್ರಮದ PUC ಅಭ್ಯರ್ಥಿಗಳಿಗೆ ಮಾತ್ರ ಈ 2 ಪರೀಕ್ಷೆಗಳ ನಿಯಮ ಅನ್ವಯವಾಗ್ತದೆ, ಹೌದಾ? ಉಳಿದಂತೆ ಕೇಂದ್ರ ಮತ್ತು ಇತರ ರಾಜ್ಯಗಳ ಬೋರ್ಡ್ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗುವುದಿಲ್ಲ ಅಂತ ಹೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಮೆಸೇಜನ್ನು ವಿದ್ಯಾರ್ಥಿಗಳಿಗಾಗಿ ಸೆಂಡ್ ಮಾಡಿದ್ದಾರೆ. ಐ ಹೋಪ್ ನಿಮ್ಮ ಡೌಟ್ ಏನಾದರೂ ಇದ್ದರೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಧನ್ಯವಾದಗಳು.